ಟ್ರಾಫಿಕ್ ನಿಯಮ ಉಲ್ಲಂಘನೆಗಳು ತುಂಬಾ ಆಗ್ತಾ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ಇನ್ಫ್ಯಾಕ್ಟ್ 2024 ಟೋಟಲ್ 157 ಫೇಟಲ್ ಕೇಸಸ್ ಆಗಿತ್ತು. ಅಂದ್ರೆ ಡೆತ್ ಆಗಿರುವಂಥದ್ದು ಅಟ್ಲೀಸ್ಟ್ ಒಂದು ಡೆತ್ ಆದರೆ ಆ ಕೇಸ್ನ ನಾವು ಫೇಟಲ್ ಆಕ್ಸಿಡೆಂಟ್ ಕೇಸ್ ಅಂತ ಹೇಳ್ತೀವಿ. ಅದರಲ್ಲಿ 157 ಆಗಿತ್ತು 24ರಲ್ಲಿ. ನಾವು ಇನಿಷಿಯಲಿ ತಮಗೆ ಪ್ರೆಸ್ ಮೀಟ್ ಕರೆದಾಗ ನಾವು 120 ಒಳಗಡೆ ಮಾಡಬೇಕು ಅಂತ ಇಟ್ಕೊಂಡಿದ್ವಿ ಅಂತ ಹೇಳಿದ್ವಿ. ಬಟ್ ಅದು 120 ಇರಲಿ, ಅದು ಲಾಸ್ಟ್ ಇಯರ್ಕ್ಕಿಂತ ಜಾಸ್ತಿ ಆಗಿದೆ. 24ಕ್ಕಿಂತ 2025ರಲ್ಲಿ ಟೋಟಲ್ 166 ಆಗಿದೆ. ಸೊ 9 ಫೇಟಲ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗಿದ್ದಾವೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಅದಕ್ಕೆ ಹಲವಾರು ಕಾರಣಗಳಿದಾವೆ. ದಟ್ ಒಂದು, ನಮ್ಮ ಭೀಮಾ ಬ್ರಿಡ್ಜ್ ಯಾವಾಗ 2 ಬಾರಿ ರಿಪೇರ್ಗೆ, ಮತ್ತೆ ರಿಪೇರ್ ಅಂದ್ರೆ ನಮ್ಮ ಅದು ಹೊಸದಾಗಿ ಮಾಡಬೇಕು ಅಂತೇಳಿ ಅದನ್ನ ದುರಸ್ತಿ ಕಾಮಗಾರಿ ಅದನ್ನ ಬ್ಲಾಕ್ ಮಾಡಿದಾಗ ಟೋಟಲ್ ಟ್ರಾಫಿಕ್ ಲೋಡು ನಮ್ಮ ಈ ಒಂದು ಡಾನ್ ಬಾಸ್ಕೋ ಕ್ರಾಸ್ಗೆ ಬಂದಿತ್ತು. ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಪ್ರಕರಣಗಳಾಗಿದ್ದಾವೆ. ಅದಲ್ಲದೆ ಟೋಟಲ್ ನಾವು ಹಲವಾರು ಬಾರಿ ನಮ್ಮ ಪೊಲೀಸ್ ಕಡೆಯಿಂದ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡಿದ್ದೀವಿ, ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಅಂತ. ಬಿಕಾಸ್ ಹೆಲ್ಮೆಟ್ ಹಾಕೊಂಡ್ರೆ, ನಾನು ಇದುವರೆಗೂ ನಾವು 4 ವರ್ಷದಲ್ಲಿ ಹೆಲ್ಮೆಟ್ ಹಾಕೊಂಡು ತೀರ್ಕೊಂಡಿರೋರ್ನ ಇದುವರೆಗೂ ಎಲ್ಲೂ ನೋಡಿಲ್ಲ. ಸೊ ಹಾಗಾಗಿ ಟೋಟಲ್ ನಾವು ಹೇಳಿದಾಗೆ 85 ಜನ ಕಳ್ಕೊಂಡಿರೋದು 2 ವೀಲರಲ್ಲಿ. ಸೊ ಅವರೆಲ್ಲರೂ ಬೈಕ್ ಸವಾರರು ಎಲ್ಲರೂ ಹೆಲ್ಮೆಟ್ ಹಾಕಿರ್ಲಿಲ್ಲ. ಸೊ ಹಾಗಾಗಿ ಮತ್ತೊಮ್ಮೆ ನಾವೆಲ್ಲರೂ, ನಿಮ್ಗೆ ಗೊತ್ತಿರ್ಬೋದು, ಡಿಸೆಂಬರ್ನಲ್ಲಿ ನಾವು ಅಪರಾಧ ತಡೆ ಮಾಸಾಚರಣೆ ಅಂತೇಳಿ ಮಾಡ್ತೀವಿ. ಆ ಒಂದು ಪ್ರಯುಕ್ತ ನಾವು ಎಲ್ಲ ಠಾಣಾ ಮಟ್ಟದಲ್ಲಿ, ಸರ್ಕಲ್ ಲೆವೆಲಲ್ಲಿ, DSP ಅವ್ರ ಮಟ್ಟದಲ್ಲಿ ಈ ಹೆಲ್ಮೆಟ್ ಜಾಗೃತಿ ಅರಿವು ಕಾರ್ಯಕ್ರಮ ಮಾಡಿದ್ದೀವಿ. ಸೊ ಹಾಗಾಗಿ ಮತ್ತೊಮ್ಮೆ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಸ್ವಲ್ಪ ನಾವು ಅದ್ರ ಬಗ್ಗೆ ವ್ಯಾಪಕವಾಗಿ ಇನ್ನೂ ಅವೇರ್ನೆಸ್ ಮಾಡ್ತೀವಿ. ಸೊ ಈಗ ನಾವು ಶಾರ್ಟ್ ವಿಡಿಯೋ ಕ್ಲಿಪ್ ಮಾಡ್ತಾ ಇದ್ದೀವಿ ನಮ್ಮ ಯಾದಗಿರಿ ಜಿಲ್ಲಾ ಪೊಲೀಸ್ ಕಡೆಯಿಂದ, ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅವ್ರ ಕಡೆಯಿಂದ. ಅದನ್ನ ಇನ್ನೊಂದು 2 to 3 ಮಿನಿಟ್ಸ್ದು ಹೆಲ್ಮೆಟ್ ಅವೇರ್ನೆಸ್ ವಿಡಿಯೋ. ಅದರಲ್ಲಿ ಯಾರು ನಿಜವಾಗ್ಲೂ ಕಳ್ಕೊಂಡಿದಾರಲ್ಲ, ಮಗನ್ನ ಮತ್ತು ಅವರ ಗಂಡನ್ನ ಕಳ್ಕೊಂಡಿರೋರು ಅಥವಾ ಅವರ ತಂದೆ ಕಳ್ಕೊಂಡಿರೋರು, ಅವರು ಯಾರು ನೊಂದವ್ರದ್ದು ಅದೆಲ್ಲ ಫುಟೇಜ್ ತಕೊಂಡು ಇದು ಬೇರೆಯವ್ರಿಗೆ ಆಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅವೇರ್ನೆಸ್ ವಿಡಿಯೋ ಮಾಡ್ತಾ ಇದೀವಿ. ಶೀಘ್ರದಲ್ಲೇ ಅದನ್ನು ಸಹ ಕೊಡ್ತೀವಿ. ನಾವು ಹಿಂದೆ ಇದಕ್ಕೆ ಕರೆದಾಗ ತಮ್ಗೆಲ್ಲರಿಗೂ ಹೇಳಿದ್ವಿ ದಟ್ ನಾವು CCTVಯಲ್ಲಿ ನಾವು ಏನು ಟ್ರಾಫಿಕ್ ಉಲ್ಲಂಘನೆಗಳಾಗೋದನ್ನ ಚಲನ್ ರೈಸ್ ಮಾಡಿ ನಾವು ಆನ್ಲೈನ್ನಲ್ಲೇ ತಮ್ಮ ಎಲ್ಲ ಯಾರು ವೈಲೇಷನ್ ಮಾಡ್ತಾರೆ ಅವರಿಗೆ, ಸಾರ್ವಜನಿಕರಿಗೆ ಅವರ ಮೊಬೈಲ್ಗೆ ಫೈನ್ದು ಮಾಹಿತಿ ಹೋಗುತ್ತೆ ಅಂತೇಳಿ ಅದು ನಾವು ಅಕ್ಟೋಬರ್ 20ಕ್ಕೆ ಶುರು ಮಾಡಿದ್ದು. ಸೊ ಇಲ್ಲಿವರೆಗೆ ನಾವು 3395 ಪ್ರಕರಣಗಳನ್ನ, ಅಂದ್ರೆ IMV ಪ್ರಕರಣಗಳು ಏನು ಫೈನ್ನ ಜನರೇಟ್ ಮಾಡಿದ್ದೀವಿ. ಸೊ ಟೋಟಲ್ ಅಮೌಂಟ್ ಅದು 20,32,000 ರೂಪಾಯಿದು ನಾವು ಫೈನ್ ಜನರೇಟ್ ಮಾಡಿರೋದು. ಸೊ ಹಾಗಾಗಿ ಈಗ ಹೊಸ ವರ್ಷದಲ್ಲಿ ಇನ್ನೊಂದು ಏನಾಗುತ್ತೆ, ನಾವು ಆಟೋಮ್ಯಾಟಿಕ್ ಏನು ಮೆಸೇಜ್ ಹೋಗ್ತಾ ಇದೆ ಟ್ರಾಫಿಕ್ ಚಲನ್ ಜನರೇಟ್ ಆಗಿದೆ ಅಂತ, ಅದರಲ್ಲೇ ಒಂದು ಲಿಂಕ್ ಬರುತ್ತೆ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು, ಸೈಬರ್ ಕ್ರೈಮ್ ಕದೀಮರು ಎಲ್ಲರೂ ಬೇರೆ ಬೇರೆ ರೀತಿ ವಂಚನೆ ಮಾಡ್ತಾರೆ. ಕೆಲವೊಂದ್ಸತಿ ನಿಮಗೆ ಫೈನ್ ಆಗಿದೆ ಅಂತಾನು ಲಿಂಕ್ ಕ್ಲಿಕ್ ಮಾಡಕ್ ಹೇಳಿ ನಿಮ್ಮ ಫೋನ್ದು ಏನು ಆಕ್ಸೆಸ್ ತಗೋತಾರೆ ಮತ್ತು OTP ಮತ್ತು ಇದೆಲ್ಲ ಆಗುವಂತ ಫ್ರಾಡ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಏನ್ ನಮಗೆ ಯಾದಗಿರಿ ಜಿಲ್ಲಾ ಪೊಲೀಸ್ ವತಿಯಿಂದ ಆಟೋಮೆಟಿಕ್ ಟ್ರಾಫಿಕ್ ಚಲನ್ ಜನರೇಟ್ ಆಗುತ್ತೆ, ಅದರಲ್ಲೇ ಒಂದು ಲಿಂಕ್ ಬರುತ್ತೆ. ಮತ್ತು ನಾವೇನು ಹೇಳ್ಕೊತೀವಿ, ಅದರಲ್ಲೂ ಕೆಲವೊಬ್ಬರಿಗೆ ಸಂಶಯ ಇತ್ತು ಅಂದ್ರೆ ಡೈರೆಕ್ಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಅಥವಾ ನೀವು ಸಿಟಿಸನ್ ಸರ್ವಿಸ್ ಸೆಂಟ್ರಲ್ಲೂ ನಿಮ್ಮ ಚಲನ್ ನಂಬರ್ ಹಾಕಿದ್ರೆ ನಿಮ್ಮ ವೆಹಿಕಲ್ ನಂಬರು ಕರೆಕ್ಟಾಗಿ ಜನರೇಟ್ ಆಗಿರುವಂಥದ್ದು ಮತ್ತೆ ಯಾವಾಗ ಆಗಿರುವಂಥದ್ದು ಬರುತ್ತೆ. ಸೊ ಆ ರೀತಿ ಅವರು ಅಲ್ಲೇ ಕಟ್ಬೋದು. ಸೊ ಹಾಗಾಗಿ ಇದು ಒಂದು ಟ್ರಾಫಿಕ್ ರಿಲೇಟೆಡ್. ಇನ್ನೊಂದು ಆಲ್ರೆಡಿ ಸುದ್ದಿ ಮಾಡಿದ್ದಾರೆ ರಿಗಾರ್ಡಿಂಗ್ ಟ್ರಾಫಿಕ್ ಎಕ್ವಿಪ್ಮೆಂಟ್ಸು. ಸೊ ನಮಗೆ ಕಮಿಷನರ್ ಆಫ್ ಟ್ರಾಫಿಕ್ ಅಂಡ್ ರೋಡ್ ಸೇಫ್ಟಿ ಬೆಂಗಳೂರು ಇವರ ವತಿಯಿಂದ ಟೋಟಲ್ 4 crores ವರೆಗೂ ನಮಗೆ ಅಮೌಂಟ್ ಬಂದಿತ್ತು. ಸೊ ಅದರಲ್ಲಿ ITMS ಮುಖ್ಯವಾದ ಒಂದು ಅಂಶ. ಅದರಲ್ಲಿ ITMS ಅಂದ್ರೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಯಾದಗಿರಿಗೆ 1.22 crores ಕೊಟ್ಟಿದ್ರು. ಸೊ ಈಗ ಜಿಲ್ಲೆಯಲ್ಲಿ ಮೇ ಬಿ 7 ಕಡೆ ಅದನ್ನ ನಾವು ಅಳವಡಿಸ್ತೀವಿ. ಅದು ಟೆಂಡರ್ ಮುಗಿಯಕ್ಕೆ ಬಂದಿದೆ. ಮೇ ಬಿ ಇನ್ನೊಂದು ಒಟ್ಟಿನಲ್ಲಿ ಈ ಆರ್ಥಿಕ ವರ್ಷದೊಳಗಡೆ ಅದು ಮುಗಿಯುತ್ತೆ, ಆ ಏನು ITMS ಇದು. ಅದಾದ್ರೆ ಸೊ ಹೈವೇಗಳಲ್ಲಿ ಆಟೋಮ್ಯಾಟಿಕ್ ಟ್ರಾಫಿಕ್ ಅದೇ ಚಲನ್ ಜನರೇಟ್ ಮಾಡುತ್ತೆ ಮತ್ತೆ ಸಂಬಂಧಪಟ್ಟವ್ರಿಗೆ
ಓನರ್ಗಳಿಗೆ ಅದು ಮೆಸೇಜ್ ಹೋಗ್ತದೆ. ಸೊ ಹಾಗಾಗಿ ಅದು ಸ್ಟಾರ್ಟ್ ಆದ್ಮೇಲಂತೂ ಎಲ್ಲರೂ ಇನ್ಕ್ಲೂಡಿಂಗ್ ಹೆಲ್ಮೆಟ್ ಇರ್ಬೋದು, ಟ್ರಿಪಲ್ ರೈಡಿಂಗ್ ಇರ್ಬೋದು, ಮೊಬೈಲ್ ಫೋನ್ ಯೂಸಿಂಗ್ ಇರ್ಬೋದು, ಅತಿ ವೇಗ. ಯಾಕೆಂದ್ರೆ ನಾವು ಟೋಟಲ್ 500 ವೈಲೇಷನ್ಸ್ ರೈಸ್ ಮಾಡಿದ್ವಿ ಲಾಸ್ಟ್ 4 months ಅಲ್ಲಿ, ಬರೀ ನಮ್ಮ ಸೈದಾಪುರ್ ರೋಡ್ಗೆ, ಅಂದ್ರೆ ರಾಯಚೂರ್ ರೋಡ್ಗೆ ಮತ್ತೆ ಹೈದರಾಬಾದ್ ರೋಡ್ಗೆ. ಸೊ ಅಲ್ಲಿ ಎಲ್ಲ 60-70 ಕಿಲೋಮೀಟರ್ಸ್ ಸ್ಪೀಡ್ ಲಿಮಿಟ್ ಇರ್ತದೆ. ಅದರಲ್ಲಿ 90-95 ಹೋದ್ರೆ ಅದು ಎಲ್ಲ ಟ್ರಾಫಿಕ್ ಚಲಾನ್ ಜನರೇಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಮಾಧ್ಯಮದವರ ಮೂಲಕ ನಾವೆಲ್ಲರಿಗೂ ಏನು ಕೇಳ್ಕೊಳ್ಳೋದು, ದಯವಿಟ್ಟು ಹೆಲ್ಮೆಟ್ ಹಾಕೊಂಡ್ರೆ ನಮಗೆ ಪೊಲೀಸ್ ಅವ್ರಿಗೆ ಏನು ಆ ಫೇಟಲ್ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತವೆ. ಮತ್ತೆ ಆ ಒಂದು ಎಷ್ಟೋ ಜನ ಕಳ್ಕೊತಿರೋರು ಎಲ್ಲ ಯೂತ್, ಅಂದ್ರೆ ಎಲ್ಲ ಕೆಲಸ ಮಾಡೋರು, ಮತ್ತೆ ಅವ್ರ ಮೇಲೆ ಅವಲಂಬಿತ ಆಗಿರೋ ಫ್ಯಾಮಿಲಿಗೂ ಸಮಸ್ಯೆ ಆಗ್ತದೆ. ಹಾಗಾಗಿ ದಯವಿಟ್ಟು ಇದು ಟ್ರಾಫಿಕ್ ನಿಯಮ ಉಲ್ಲಂಘನೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂದ್ರೆ AC ಅವರಿಂದ ತಮಗೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಕವರ್ ಮಾಡಿದ್ರು ರಿಗಾರ್ಡಿಂಗ್ ಬೈಪಾಸ್ ರೋಡ್. ಸೊ ಆ ಬೈಪಾಸ್ ರೋಡ್ ಸಹ ಲ್ಯಾಂಡ್ ಅಕ್ವಿಷನ್ ಎಲ್ಲ ಮುಗ್ದಿದೆ. ಸೊ ಅದು ಏನಾದರೂ ನಮಗೆ 5 months 4 months ಅಲ್ಲಿ ಮುಗಿದ್ರೆ ನಮಗೆ ಡೈರೆಕ್ಟ್ ಮುದ್ನಾಳ್ ರೋಡಿಂದ ಅರ್ಧ ಕಿಲೋಮೀಟರ್ ಅಲ್ಲಿ ಅದು ಎಂಟ್ರಿ ಆಗಿ ಡೈರೆಕ್ಟ್ ಅಲ್ಲಿ ಇದಕ್ಕೆ ಹೋಗುತ್ತೆ, ಯಾವುದು ಮುಂಡರ್ಗಿ. ಸೊ ಅಲ್ಲಿಗೆ ಹೋಗ್ಬಿಟ್ರೆ ನಮಗೆ ಸಿಟಿಗೆ ಇನ್ಕಮಿಂಗ್ ಟ್ರಾಫಿಕ್ ಅರೌಂಡ್ 40% ಕಡಿಮೆ ಆಗುತ್ತೆ. ಅವಾಗ ನಮಗೆ ಇನ್ಕ್ಲೂಡಿಂಗ್ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಮತ್ತೆ ಆ ಒಂದು ಟ್ರಾಫಿಕ್ ದಟ್ಟಣೆ ಇಂಪ್ರೂವ್ ಆಗುತ್ತೆ ಅನ್ಕೊಂಡಿದೀವಿ. ಸೊ ನಾವು DC ಸಾಹೇಬ್ರಿಗೆ ಮನವಿ ಮಾಡ್ಕೊಂಡಿದ್ವಿ. AC ಅವರು ಬಹಳ ಒಂದು ಇಂಟ್ರೆಸ್ಟ್ ಅಲ್ಲಿ ಹೊಸ ಬಂದಿರೋ AC ಅವರು ಅದನ್ನ ಮಾಡಿದ್ದಾರೆ, ಲ್ಯಾಂಡ್ ಅಕ್ವಿಷನ್ ಕ್ಲಿಯರ್ ಮಾಡಿದ್ದಾರೆ, ಯಾವುದು ಬೈಪಾಸ್ ರೋಡ್ದು. ಅದೇ ರೀತಿ ನಮ್ಮ ಇದನ್ನು ಅಷ್ಟೇ, ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ವೇ ಇದುವೆ. ನಮ್ಮ ಜಿಲ್ಲೆ ಸ್ವಲ್ಪ ಹಿಂದುಳಿದಿತ್ತು ಈ ಒಂದು ಲ್ಯಾಂಡ್ ಅಕ್ವಿಷನ್ ಮತ್ತೆ ಆ ಕೆಲಸದಲ್ಲಿ. ಅದನ್ನು ಸಹ AC ಅವರು ಮತ್ತೆ ನಾವು DC ಅವರು ಖುದ್ದಾಗಿ ಒಂದೆರಡು ಜಾಗಕ್ಕೆ ಎಲ್ಲಿ ತುಂಬಾ ಸಮಸ್ಯೆ ಇತ್ತು ಅದನ್ನ ವಿಸಿಟ್ ಮಾಡಿದ್ದೀವಿ. ಸೊ ಹಾಗಾಗಿ ಎಸ್ಪೆಷಲಿ ಟ್ರಾಫಿಕ್ ನಮ್ಗೆ ಗೊತ್ತಾಗ್ತಾ ಇದೆ. ಈಗ ರೀಸೆಂಟ್ ಆಗಿ ಐ ಥಿಂಕ್ ಉದಯ್ ಅವರು ಮಾಡಿದ್ರು ಒಂದು, ಯಾವುದು ರೈಲ್ವೆ ಸ್ಟೇಷನ್ ಹತ್ರ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಅದಕ್ಕೂ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಏನ್ ಮಾಡ್ಬೋದು ಅಂತೇಳಿ. ಏನಾದ್ರು ಒಂದು ಸಿಂಗಲ್ ಲೈನ್ ಮಾಡಿ ಮತ್ತೆ ಬೇರೆ ಕಡೆಯಿಂದ ಬರೋ ತರ. ಬಟ್ ಅಲ್ಲಿ ಹೆವಿ ವೆಹಿಕಲ್ಸ್ ಬಂದ್ರೆ ಅದು ಒಳಗಡೆ ಟರ್ನ್ ಆಗಲ್ಲ, ಅದು ಒಂದು ಸಮಸ್ಯೆ ಇದೆ. ನೋಡೋಣ, ಈಗ ಹಲವಾರು ಸಮಸ್ಯೆ ಇದೆ. ಬಟ್ ರೋಡ್ಸು ನಿಮ್ಗೆ ಗೊತ್ತಿರ್ಬೋದು, ಚಿಕ್ಕದಿದೆ, ಒಂದು ಸಿಂಗಲ್ ಪಾರ್ಕಿಂಗ್ ಮಾಡಿದ್ರು ಸಮಸ್ಯೆ ಆಗುತ್ತೆ. ಸೊ ಪಬ್ಲಿಕ್ ಅವರು ಸ್ವಲ್ಪ ಸಿವಿಕ್ ಸೆನ್ಸ್ ಇದ್ದು ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಹುಡ್ಕೊಂಡೋಗಿ ಹಾಕೋದ್ಕಿಂತ ಅವರು ಎಲ್ಲಿ ಅಂಗಡಿ ಮುಂದೆ ನಿಲ್ಲಿಸಿದ್ರೆ ನಮಗೆ ಸಮಸ್ಯೆಗಳಾಗ್ತವೆ. ಸೊ ಇವಿಷ್ಟು ನಮ್ಮ ಕಡೆಯಿಂದ.